ಅಕ್ಕಿಗಳು ಎತ್ಕೊಂಡ್ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಲಾಫ್ಟ್ಗೆ ಇರಲಿ ನಿಮ್ಮ ಮನೆಗೆ ಇರಲಿ ಜಗಳ ತಂದಿಟ್ಕೊಂಡಂಗಿಲ್ಲ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅದೆಲ್ಲ ಬೇಡ ಗುರು. ನೀನು ಅಕ್ಕಿ ಶೋಕಿ ಕಲ್ತ್ಕೊಬೇಕಾ? ನೀನು ಅಕ್ಕಿದ ಗಲೀಜ್ ಗುಡ್ಸು, ನೀನು ಅಕ್ಕಿಗೆ ಊಟ ತಿನ್ಸು, ನೀನು ಅಕ್ಕಿಗೆ ಜೋಡಿ ಹಾಕು, ನೀನು ಅಕ್ಕಿನ ಆರಿಸು. ಹಾಯ್ ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ವ್ಲಾಗ್ಗೆ. ಸೊ ಲಾಫ್ಟಲ್ಲಿ ಸ್ವಲ್ಪ ಬೇಜಾರಾಗುವಂಥ ಒಂದು ಪರಿಸ್ಥಿತಿನೂ ತುಂಬ ಐತೆ. ಸರಿನಾ, ಯಾವುದೋ ಸಿಂಪತಿಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಸೊ ನನಗೆ ಏನು ನಡೀತಾ ಐತೆ ತುಂಬ ನಿಮ್ಮ ಹತ್ರನೂ ಈ ಥರ ನಡೀಬೋದು. ಸೊ ತೋರಿಸ್ತೀನಿ. ಇವತ್ತು ಅಕ್ಕಿಗಳು ಆರಿಸಿದ್ರಿ, ಒಂದು 11 ಒಂದು ಅಕ್ಕಿನ ಆರಿಸಿದ್ದೀನಿ. ಸೊ ಎಲ್ಲ ಇವತ್ತು ಏನೇನು ಆಗ್ತೈತೆ ನಮ್ಮ ಲಾಫ್ಟಲ್ಲಿ ಎಲ್ಲ ಡೀಟೇಲ್ಡಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಎಷ್ಟೆಷ್ಟು ಪಟಾಗಳೈತೆ ಮತ್ತು ಏನೇನು ಆಗ್ತೈತೆ ಏನೇನು ಅನ್ನೋದು ಬಂದ್ಬಿಟ್ಟು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ ಗೈಸ್. ಫಸ್ಟ್ಲಿ ಪಟಾಗಳನ್ನೆಲ್ಲ ಛತ್ರಿ ಮೇಲೆ ಬಿಟ್ಟು ಚೋರಿಗೆ ಹಾಕ್ಕೊಂಡು, ಇವಾಗ ನೀವು ಈ ಪಟಾಗಳೆಲ್ಲ ಏನು ನೋಡ್ತಾ ಇದ್ದೀರಾ, ಇದರಲ್ಲಿರೋ ಪಟಾಗಳೆಲ್ಲ ನಮ್ಮದಲ್ಲ. ಸರಿನಾ, ನಮಗೆ ಬಂದುಬಿಟ್ಟು ಯಾರ್ಯಾರು ಕೊಟ್ಟಿರೋದು ಅದೆಲ್ಲ ಹೇಳ್ತೀನಿ, ಫ್ಯೂಚರಲ್ಲಿ ಹೇಳ್ತೀನಿ ನಾನು. ಸರಿನಾ, ಇವಾಗಲೇ ಹೆಸರುಗಳು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಸರಿನಾ, ಟೈಮ್ ಬರುತ್ತೆ ಎಲ್ಲದಕ್ಕೂ. ನಮ್ಮ ಅಕ್ಕಿಗಳು ಅಂತ ಯಾವತ್ತೂ ನಾನು ಹೇಳ್ಕೊಳೋದಿಲ್ಲ. ನಮ್ಮ ಅಕ್ಕಿಗಳು ಇದ್ಮೇಲೆ ಆಡ್ತಿರೋದು ನಮ್ಮ ಅಕ್ಕಿನೇ. 11 o'clock ಆರಿಸಿದ್ದೀವಿ ಅದನ್ನು. ಮತ್ತು ಪಟಾಗಳಿದು ಇಲ್ಲೆಲ್ಲ ಸಿಂಗಲ್ಲು. ಸರಿನಾ, 6 ಅಕ್ಕಿಗಳೆಲ್ಲ ಇಲ್ಲಿ ಸಿಂಗಲ್ ಇಕ್ಕಿದ್ದೀರಿ. ಸರಿನಾ, ನಮ್ಮ ಮನೆ ದೊಡ್ಡ ಗಂಡುಗಳೆಲ್ಲ ಈ ಸೈಡ್ ಇಕ್ಕಿದ್ದೀರಿ. ಬೇಜಾರಾಗುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿರೋ ಥರನೇ ಈ ರೇಗ್ದಾರ್ ಗಂಡಿಗೆ ಒಂದು ರೇಗ್ದಾರ್ ಫೀಮೇಲ್ ಹಾಕಿ ಈ ಪಟ್ಟ ಬಂತು. ಇವಾಗೇನು ಆಡ್ತೈತೆ, ಪ್ರೆಸೆಂಟ್ 5 hour ಆಡ್ತೈತೆ. ಅಂದರೆ ಸ್ವಲ್ಪ ಮೇಲೆ ಕೆಳಗಡೆ ಆಗ್ತೈತೆ, ಆದರೆ ಆಡ್ತೈತೆ. ಸರಿನಾ, ನಾವು ಓಡಿಸ್ತಿರೋದು ಬರೀ ರಾಗಿದಲ್ಲೇ. ಸರಿಲ್ಲ, ಕಡಲೆಕಾಲು ಅದೆಲ್ಲ ಏನೂ ಇಲ್ಲ, ಬರೀ ರಾಗಿದಲ್ಲೇ ಓಡಿಸ್ತಾ ಇದ್ದೀರಿ. ಇದು ಬಂದುಬಿಟ್ಟು ಒಂದು ದಸ್ತದ ಗಂಡು, ಲಾಸ್ಟ್ ವರ್ಷ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಒಂದು ಗಂಡು. ಸರಿನಾ, ಮತ್ತು ಇಲ್ಲಿ ನಮ್ಮನೆ ಹೆಣ್ಣುಗಳೆಲ್ಲ ಇಲ್ಲಿ ಲಾಟಲ್ಲಿ ಆಗಿಕ್ಕಿದ್ದೀರಿ. ಸರಿನಾ, ಸೊ ಇವಾಗ ಈ ಪಟ್ಟ ನೀವೇನು ನೋಡ್ತಾ ಇದ್ದೀರಾ, ಕತಂಗ್ ಪಿಲಾಂಕ ಒಂದು ಜೋಡಿಗೆ ಇದನ್ನ ಹಾಕಿ ಇಳಿಸಿದ್ದು ಪಟ್ಟನ. ಇದೇನಂತ ಹೇಳಿದ್ರೆ ಡೈಜೆಷನ್ ಪ್ರಾಬ್ಲಮಿಂದ ಸ್ವಲ್ಪ ಇದಾಗಿದೆ. ಸೊ ನಾನು ಅದೇ ಹೇಳೋದು, ನಾನು ಇಲ್ದಿರೋ ಟೈಮಲ್ಲಿ ಸ್ವಲ್ಪ ಕಡಲೆಕಾಳನ್ನು ಜಾಸ್ತಿ ಕೊಟ್ಬಿಟ್ಟಿದ್ರಿ ಇದಕ್ಕೆ. ಸರಿನಾ, ಸೊ ಇದನ್ನು ಹೆಂಗೆ ಕಾಪಾಡ್ಕೊಂಡು ಪಟ್ಟಗಳಿಗೆ ನೋಡಿ, ರಾಗಿನ ನೆನೆಸಿಕ್ಬಿಡಿ. ನಾನು ಮಾಡಿರೋ ಥರ ನೀವು ರಾಗಿನ ನೆನೆಸಿಟ್ಕೊಳ್ಳಿ. ಸರಿನಾ, ನೀವು ಈ ಥರ ರಾಗಿ ನೆನೆಸಿಟ್ಕೊಂಡಿರೋದ್ರಿಂದ ಏನು ಯೂಸಸ್ ಅಂತ ಹೇಳಿದ್ರೆ, ಅಕ್ಕಿಗಳಿಗೆ ಜಲ್ದಿ ಡೈಜೆಷನ್ ಆಗುತ್ತೆ. ಸರಿನಾ, ಸೊ ಇದನ್ನ ಬಂದ್ಬಿಟ್ಟು ನೀವು ಕೊಟ್ಕೊಬೋದು ಪಟ್ಟಾಗಳಿಗೆ. ಸರಿನಾ, ಮತ್ತು ಕತ್ಕಾಯಿಲೆ ಬಂದಿರೋ ಅಕ್ಕಿಗಳಿಗೆಲ್ಲ ಹೆಂಗೆ ರೆಡಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ವ್ಯಾಕ್ಸಿನೇಷನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕಾಗಿರೋವಂಥ ಒಂದು ನಿಮ್ಮ ಲಾಫ್ಟಿಗೆಲ್ಲ ಅಕ್ಕಿಗಳಿಗೆ ಮಾಡಲೇಬೇಕು. ಸರಿನಾ, ಮತ್ತು ಇಲ್ಲೆಲ್ಲ ಮರಿಗಳಾಗಿದೆ. ಮರಿಗಳೆಲ್ಲ ಇವಾಗ ನಾನು ತೋರ್ಸೋಕೆ ಇಷ್ಟ ಇಲ್ಲ. ಸರಿನಾ, ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಇದನ್ನು ಒಂದೇ ಒಂದು ರೀಲಲ್ಲಿ ತೋರಿಸಿದಕ್ಕೇ ಇದ್ರ ಪರಿಸ್ಥಿತಿ ಹಿಂಗಾಗೋಯ್ತು. ಸರಿನಾ, ನೀವೆಲ್ಲರೂ ಕಣ್ಣಿಗ್ತೀರಾ ಆ ಥರ ಅಲ್ಲ ಅಂತ ಏನೂ ಅಲ್ಲ ಗೈ. ಸರಿನಾ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲಾಫ್ಟಲ್ಲಿ ಕೂಡ, ಮತ್ತು ಯಾರ ಲಾಫ್ಟಲ್ಲಿ ಇರಲಿ, ನಿಮ್ಮ ಅಕ್ಕಿಗಳು ಏನಕ್ಕೆ ಆಚೆ ತೋರಿಸ್ಬೇಡ ಅನ್ನೋದು ಇದೇ ಉದಾಹರಣೆ. ಸರಿನಾ, ಕೈಯಲ್ಲಿ ತಿನ್ನಿಸಿ ಬೆಲ್ದಿ ನನ್ನ ಕೈಯಿಂದ ಆರಿಸಿ 2 hour ಟೈಮ್ ಬಂದು ಒಳ್ಳೆ ಬಾಜಿ ಹೊಡ್ಕೊಂಡು ಲಾಸ್ಟಲ್ಲಿ ಹಿಂಗಾಗಿದ್ರೆ ಹೊಟ್ಟೆನೇ ಉರಿಯುತ್ತೆ. ಸರಿನಾ, ಒಂದೇ ಒಂದು ರೀಲ್ ಗೈಸ್ ಆಗಿರೋದು. ಚೆನ್ನಾಗಿ ತಿಂತಾ ಇದ್ದಿ, ನನ್ನ ಜೊತೆ ಚೆನ್ನಾಗಿತ್ತು, ನೀವು ರೀಲ್ ಅಲ್ಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ದಿವಸ ಬಂದು ನೋಡ್ತಾ ಇದ್ದೀನಿ ಕತ್ತು. ಇವಾಗ ಪರವಾಗಿಲ್ಲ, ಆಲ್ಮೋಸ್ಟ್ ಆಡುತ್ತೆ ತಿರ್ಗಾ ನನ್ನ ಹತ್ರ. ನಾನಂದರೆ ಅದಕ್ಕೆ ಒಂದು ತುಂಬ ಎಫೆಕ್ಷನ್ನು, ಅದಂದರೆ ನನಗೆ ತುಂಬ ಎಫೆಕ್ಷನ್ನು. ಸರಿನಾ, ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ತಿನ್ನಿಸಿ ಬೆಳೆಸಿರೋದು ಅದನ್ನು. ಸೊ ಇರುತ್ತೆ ಅಫೆಕ್ಷನ್ನು. ಮತ್ತು ತಾಮ್ರದ ಗಂಡು ಅಷ್ಟೇ ಸಾಯೋ ಸ್ಟೇಜಲ್ಲಿತ್ತು, ಕಾಪಾಡ್ಕೊಂಡ್ರಿ. ಮತ್ತು ಇಲ್ಲಿ ಸ್ವಲ್ಪ ಪಟ್ಟಗಳು ಹಾಕಿಕ್ಕಿದ್ದೀರಿ ಫೀಮೇಲ್ಗಳು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ರೀಸೆಂಟಾಗಿ ನಮ್ಮ ಬಿಲ್ಡಿಂಗ್ ಕೆಳಗಡೆ ಬಂದುಬಿಟ್ಟು ಒಂದು ನಾಯಿ ಎತ್ಕೊಂಡ್ಬಂದಿದ್ದಾರೆ ಹೊಸವರು. ಸೊ ನಿನ್ನೆ ಜಸ್ಟ್ ಮಿಸ್ಸು ಗುರು. ಆ ನಾಯಿ ನಾನು ನೋಡಿಲ್ಲ, ಯಾರೂ ನೋಡಿಲ್ಲ. ಮತ್ತು ಸೇಫ್ಟಿ. ಸರಿನಾ, ಸೇಫ್ಟಿ ನೋಡಿ, ನಾನು ಇಷ್ಟು ಧೈರ್ಯವಾಗಿ ಹಿಂಗೆ ಅಕ್ಕಿಗಳು ಬಿಟ್ಟು ಇಲ್ಲಿ ಯಾರು ಕಳ್ತನ ಆಗ್ತಿರೋ ಕಾರಣ ಈ ಗೇಟ್ ಮಾಡಿಸಿರೋದು. ಸ್ಟೀಲ್ ಗೇಟು, ಹೋಗ್ಲಿ ಕಾಸು. ಸರಿನಾ, 15,000 20,000 ಹೆವಿ ಗೇಜಲ್ಲಿ ಮಾಡಿರೋದು. ಮೇಯ್ನ್ ಗೇಟು ಕೆಳಗಡೆ CCTV ಕ್ಯಾಮ್ರಾಗಳು ಐತೆ, ಆದರೆ ಇದು ಮೇಯ್ನ್ ಗೇಟು. ಇದು ಬಿಟ್ಟು ನಮ್ಮ ಬಿಲ್ಡಿಂಗ್ ಅಪಾರ್ಟ್ಮೆಂಟ್, ಇದು ಯಾವ ಸೈಡಿಂದ ಏನೂ ಎಕ್ಕೋಕ್ಕಾಗಲ್ಲ. ಸರಿನಾ, ಇದು ಮೇಯ್ನ್ ಗೇಟು. ಇದನ್ನು ಏನೇ ಸೌಂಡ್ ಹೊಡೆದ್ರು 4th ಫ್ಲೋರಲ್ಲೆಲ್ಲ ಇರ್ತಾರೆ, ಬಂದುಬಿಡ್ತಾರೆ. ಸೊ ಅದು ನಮಗೆ ಪ್ಲಸ್ ಪಾಯಿಂಟು. ಸೊ ಫಸ್ಟ್ ಸೇಫ್ಟಿ ಮೇನ್ ಅನ್ನೋದು ಬಂದುಬಿಟ್ಟು ಇದಕ್ಕೆ. ಸರಿನಾ, ಪಟಾಗಳು ಎಲ್ಲ ಆಲ್ಮೋಸ್ಟು. ಮತ್ತು ಅವಾಗ ಫ್ರೀ ಇದ್ದಾಗ ನೈಟಲ್ಲಿ ಟೆನ್ಷನ್ ಏನಾರು ಆಗಿಬಿಟ್ರೆ ಬಾರ್ಬಿಕ್ಯೂ ಮಾಡ್ಕೊಳೋದು. ಪಟ್ಟಗಳಿಗೆಲ್ಲ ಆಲ್ಮೋಸ್ಟ್ ಎಲ್ಲ ತಿನ್ಸಾಯಿತು. ಅಬ್ಬಿ ಊರಿಂದ ಬಂದುಬಿಟ್ಟಿದ್ದಾನೆ.
ಸೊ ಅಕ್ಕಿಗಳೆಲ್ಲ ಇಕ್ಕಿದ್ರೆ ಒಬ್ಬರೇ ಮಾಡ್ಕೊಬೇಕಂದ್ರೆ ಆಗಲ್ಲ ಗೈಸ್, ಜೊತೆಯಲ್ಲಿ ಯಾರು ಇರಬೇಕು ಸರಿನಾ. ಯಾಕಂದರೆ ನೋಡಿ ನಾನಿದ್ದಾಗ ನಾನು ನೋಡ್ಕೊತೀನಿ, ಪುನೀತ್ ಅವ್ರು ಊರಿಗೆ ಹೋಗ್ಬಿಟ್ರೆ ನಾನೇ ನೋಡ್ಕೊಂಡು 2 ದಿವಸ. ಸೊ ನಾನಿಲ್ಲದ್ರೆ ಟೈಮಲ್ಲಿ ಅವ್ರು ನೋಡ್ಕೊತಾರೆ, ಆ ಥರ ಇದಾಗೈತೆ ಸರಿನಾ. ಅಕ್ಕಿ ಶೋಕಿ ಬಂದುಬಿಟ್ಟು ಒಬ್ಬನೇ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ, ಅಕ್ಕಿಗಳೆಲ್ಲ ಇದಾಗಿ ಹೋಗುತ್ತೆ. ನಿಮ್ಮ ಫ್ರೆಂಡ್ಸು ತುಂಬ ಟ್ರಸ್ಟೆಡ್ ಫ್ರೆಂಡ್ಸು ಸರಿನಾ, ಒಬ್ಬರು ಇಬ್ಬರು ಅಷ್ಟೇ, ಜಗಳ ಆಡ್ದಿರ ಆರಾಮಾಗಿ ಅಕ್ಕಿ ಶೋಕಿನ ಮಾಡ್ಕೊಳ್ಳಿ. ಮತ್ತು ಯಾರ ಮನೆಯಿಂದನೂ ಫ್ರೀಯಾಗಿ ಅಕ್ಕಿಗಳು ಎತ್ಕೊಂಬರಲೇಬೇಡಿ ಸರಿನಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ ಮನೆಯಿಂದನೂ ಅಕ್ಕಿಗಳು ಫ್ರೀಯಾಗಿ ಎತ್ಕೊಂಬರ್ಬೇಡ್ರಿ. ನೀವು ಅಕ್ಕಿಗಳು ಎತ್ಕೊಂಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಲಾಫ್ಟ್ಗೆ ಇರಲಿ, ನಿಮ್ಮ ಮನೆಗೆ ಇರಲಿ, ಜಗಳ ತಂದಿಟ್ಕೊಂಡಂಗಿಲ್ಲ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರ ಹತ್ರನೂ ಅಕ್ಕಿಗಳು ಫ್ರೀಯಾಗಿ ಎತ್ಕೊಂಬರಲೇಬೇಡಿ. ಅನ್ಲೆಸ್ ನೀವು ಅವ್ರನ್ನ ಬಂದುಬಿಟ್ಟು ತುಂಬ ಟ್ರಸ್ಟ್ ಮಾಡ್ತಾಯಿದ್ದೀರಾ, ಮತ್ತು ನಿಮಗೂ ತುಂಬ ಆಗಿ ಬಂದುಬಿಡಿ, ಅವ್ರು ತುಂಬ ಬೇಕೇ ಬೇಕು ಅನ್ನೋ ವ್ಯಕ್ತಿಗಳ್ನ ಮಾತ್ರ ನೀವು ಇದು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಹಂಗೆ ಇರಲ್ಲ ಸರಿನಾ. ಸ್ವಲ್ಪ ಜನ ನಿಮ್ಮನ್ನು ರಿಯಲಾಗಿ ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡು ನಿಮ್ಮನ್ನು ಬೆಳೆಸಲೇಬೇಕನ್ನೋರು ಕೂಡ ಇದ್ದೇ ಇರ್ತಾರೆ ಸರಿನಾ. ನಿಮ್ಮನ್ನು ತುಳಿಬೇಕನ್ನೋರು ಇರ್ತಾರೆ, ಆದರೆ ನಿಮಗೆ ಬಿಟ್ಟಿರೋದು. ಮತ್ತು ಅವ್ರು ಬಂದು ಜೋಡಿ ಹಾಕಿ, ಅವ್ರು ಬೇರೆ ಯಾರೋ ಬಂದುಬಿಟ್ಟು ಜೋಡಿ ಹಾಕಿರೋದು, ಅದೆಲ್ಲ ಬೇಡ ಗುರು. ನೀನು ಅಕ್ಕಿ ಶೋಕಿ ಕಲ್ತ್ಕೊಬೇಕಾ, ನೀನು ಅಕ್ಕಿದ ಗಲೀಜು ಗೂಡ್ಸು, ನೀನು ಅಕ್ಕಿಗೆ ಊಟ ತಿನ್ನಿಸು, ನೀನು ಅಕ್ಕಿಗೆ ಜೋಡಿ ಹಾಕು, ನೀನು ಅಕ್ಕಿನ ಆರಿಸು, ಅವಾಗ ಅಕ್ಕಿ ಶೋಕಿ ಕಲ್ತ್ಕೊತೀಯ. ಯಾರೋ ಏನೋ ಅಂದ್ರೆ ಬಂದ್ಬಿಟ್ಟು ನೀನು ಅದನ್ನೇ ಫಾಲೋ ಮಾಡ್ಕೊತ ಹೋಗ್ತೀರಿ. ನೀನು ಯಾವಾಗ ಅಕ್ಕಿ ಶೋಕಿ ಕಲಿತೀಯ? ಅಕ್ಕಿ ಶೋಕಿ ಕಲಿಬೇಕಂತೇಳಿದ್ರೆ ಯಾರು ನಮ್ಗೇನು ಹೇಳ್ಕೊಡೋದು ಬೇಡ ಸರಿನಾ. ನನಗೂ ಏನೂ ಗೊತ್ತಿಲ್ಲ, ನಾನು ಕಲ್ತ್ಕೊಂಡ್ರೆ ಸ್ವಲ್ಪ ಏನೋ ನಾಲೆಜ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತೇಳಿದ್ರೆ, ನಾನು ಮೋಸ ಪಟ್ಟಿದ್ದೀನಿ, ನಾನು ಅವಮಾನ ಪಟ್ಟಿದ್ದೀನಿ, ನನಗೆಲ್ಲ ಅನುಭವ ಪಟ್ಟಿ ನಾನು ಕಲ್ತ್ಕೊತಾ ಇದ್ದೀನಿ, ಇನ್ನೂ ಕಲ್ತ್ಕೊತಾನೆ ಇದ್ದೀನಿ. ಯಾರು ಲಾಫ್ಟ್ಗಾದ್ರೂ ನೀವು ಹೋಗಿದ್ರೆ ಸುಮ್ಮನೆ ಹೋಗಿ ಬರಬೇಡ್ರಿ. ಅವ್ರ ಮನೆಯಲ್ಲಿ ಅಕ್ಕಿಗಳು ಹೆಂಗೈತೆ, ಕಣ್ಣು ಏನು ಮಾಡುತ್ತೆ, ಕಣ್ಣು ಅಬ್ಸರ್ವ್ ಮಾಡಿ ಸರಿನಾ. ಮತ್ತು ಅಕ್ಕಿಗಳ್ನ ಅಬ್ಸರ್ವ್ ಮಾಡಿ, ಅವ್ರ ಬಾಡಿ ಪ್ಯಾಟರ್ನ್ ಹೆಂಗೆ ಸೆಟ್ ಮಾಡ್ತಾರೆ, ಅವ್ರ ಜೋಡಿಗಳು ಹೆಂಗೆ ಸೆಟ್ ಮಾಡ್ತಾರೆ ಸರಿನಾ. ಇದೆಲ್ಲ ತಿಳ್ಕೊಂಡ್ರಿ ಸರಿನಾ. ಯಾಕಂತೇಳಿದ್ರೆ ಅಕ್ಕಿ ಶೋಕಿ ಯಾರಿಗೂ ಹೇಳ್ಕೊಡಲ್ಲ. ದಿ ಡಾರ್ಕ್ ಟ್ರೂತ್ ಇದೆ, ಯಾರಿಗೂ ಹೇಳ್ಕೊಡೋದಿಲ್ಲ. ನೀವು 10 ವರ್ಷ 15 ವರ್ಷ ದಾವಡಿದಲ್ಲಿ ಇದ್ದು ಜಾಕಿಯಾಗಿ ನೀವು ಕೆಲಸ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು, ಅದು ಸ್ವಲ್ಪ ಗೊತ್ತಾಗುತ್ತೆ. ಸೊ ಈ ಥರ ವರ್ಕ್ ಆಗುತ್ತೆ ನಮ್ಮ ಅಕ್ಕಿ ಶೋಕಿ. ಮತ್ತು ಸ್ವಲ್ಪ ಜನ ಅಂತಾರಲ್ಲ ಅಕ್ಕಿ ಶೋಕಿ ಮಾಡೋದು ತುಂಬ ಈಸಿ ಅಂತ, ಅವ್ರಿಗೆಲ್ಲ ನಾನು ಏನು ಗೊತ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅಕ್ಕಿನ ಆರಿಸ್ಬಿಟ್ಟು ಬಿಸಿಲಲ್ಲಿ ಕೂತ್ಕೊಳ್ರಿ, ಗೊತ್ತಾಗುತ್ತೆ ನಿಮಗೆ ಸರಿನಾ. ಅಕ್ಕಿ ಶೋಕಿ ಎಷ್ಟು ಈಸಿ ಅಂತ, ತುಂಬ ಈಸಿ. ಬಿಸಿಲಲ್ಲಿ ಬಂದು ಬೆಳಗ್ಗೆಯಿಂದ ಬಂದು ಸಾಯಂಕಾಲ ಗಂಟೆ ಕೂತ್ಕೊಂಡು ಅಕ್ಕಿಗೆ ಊಟ ಹಾಕಿ, ನೀರು ಕೊಟ್ಟು, ಅಕ್ಕಿ ಗಲೀಜು ಕೂರಿಸ್ಕೊಂಡು ಫುಲ್ ಅಕ್ಕಿಗಳ ಜೊತೆ ಇದ್ದು ನೋಡಿ ಅಕ್ಕಿ ಶೋಕಿ ಈಸಿನ ಅಂತ ಗೊತ್ತಾಗುತ್ತೆ ನಿಮಗೆ. ಮತ್ತು ಅಕ್ಕಿ ಶೋಕಿಂದ ಅದು ಇದು ಅಂತಾರೆ, ಅದೆಲ್ಲ ತಲೆ ಹಾಕ್ಕೊಂಬಿಟ್ರಿ ಸರಿನಾ. ಅಕ್ಕಿ ಶೋಕಿ ಒಳ್ಳೆ ಶೋಕಿನೇ, ಅನ್ಲೆಸ್ ನೀವು ಎಲ್ಲ ನಿಮ್ಮ ಸರ್ಕಲ್ನ ಎಷ್ಟು ಲಿಮಿಟೆಡಾಗಿ ಎತ್ಕೊತೀರಾ. ಸೊ ಪಟ್ಟನೆಲ್ಲ ಆರಿಸಿದ್ದೀನಿ, ಫ್ರೀ ಫ್ಲೈಯಿಂಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಇವತ್ತು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಲವ್ ಯು ಆಲ್.